ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಿಸ್ ಇಸ್ ಶ್ರುತಿ. ಇವತ್ತು ನನ್ನ ವಿಡಿಯೋದಲ್ಲಿ ನನ್ನ ಸ್ಕಿನ್ ರೂಟೀನ್ ಬಗ್ಗೆ ನಾನು ನಿಮಗೆ ಹೇಳ್ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾವ ಥರ ಮನೆಯಲ್ಲೇ ಕೊರಿಯನ್ ಗ್ಲಾಸ್ ಸ್ಕಿನ್ನ ನಾವು ಮಾಡ್ಕೋಬೋದು ಅಂತ ನಾನು ಇಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಫಸ್ಟ್ ಸ್ಟೆಪ್ ಬಂದುಬಿಟ್ಟು ಇಲ್ಲಿ ರಾ ಮಿಲ್ಕ್ನ ತೊಗೊಂಡಿದ್ದೀನಿ. ಒಂದು ಕಾಟನ್ ಬೌಲಲ್ಲಿ ಡಿಪ್ ಮಾಡಿಕೊಂಡು, ರಾ ಮಿಲ್ಕ್ ಅಂತಂದರೆ ಕಾಯಿಸದೇ ಇರೋವಂಥ ಹಾಲನ್ನ, ಅಂದರೆ ಕುದಿಸ್ದೇ ಇರೋವಂಥ ಹಾಲನ್ನ ನಾನು ಇಲ್ಲಿ ತೊಗೊಂಡಿದ್ದೀನಿ. ಅದಕ್ಕೆ ಕಾಟನ್ನ ಡಿಪ್ ಮಾಡಿಬಿಟ್ಟು ಕ್ಲೀನಾಗಿ ನಾನು ಇಲ್ಲಿ ಕ್ಲೆನ್ಸಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಮಿಲ್ಕ್ ಏನಕ್ಕಪ್ಪ ಅಂತಂದರೆ, ಮಿಲ್ಕಲ್ಲಿ ಲ್ಯಾಕ್ಟಿಕ್ ಆ್ಯಸಿಡ್ ಇರೋದ್ರಿಂದ ನಮ್ಮ ಸ್ಕಿನ್ನ ಡೀಪ್ ಕ್ಲೀನಿಂಗ್ ಮಾಡುತ್ತೆ ಹಾಗೂ ಸ್ಮೂತ್ನಿಂಗ್ ಮಾಡುತ್ತೆ. ನಮ್ಮ ಸ್ಕಿನ್ನಲ್ಲಿರುವಂಥ ಡೆಡ್ ಸ್ಕಿನ್ಸ್ ಏನಾದರೂ ಇದ್ದರೆ, ಡರ್ಟ್ನೆಸ್ ಇದ್ದರೆ ಅದನ್ನೆಲ್ಲ ರಿಮೂವ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗಾಗಿ ನಾನಿಲ್ಲಿ ರಾ ಮಿಲ್ಕ್ನ ತೊಗೊಂಡು ಫಸ್ಟ್ ನನ್ನ ಫೇಸ್ನ ಡೀಪ್ ಕ್ಲೀನಿಂಗ್ ಮಾಡ್ಕೊತೀನಿ. ಏನಾದರೂ ಡಸ್ಟ್ ಏನಾದರೂ ಇದ್ದರೆ ಇದರಿಂದ ಕ್ಲೀನಾಗಿ ರಿಮೂವ್ ಆಗುತ್ತೆ. ಓನ್ಲಿ 5 ಸ್ಟೆಪ್ಪಲ್ಲಿ ನಾವು ಯಾವ ಥರ ಗ್ಲಾಸ್ ಸ್ಕಿನ್ನ ಇಲ್ಲಿ ನಾವು ಮಾಡ್ಕೋಬೋದು ಅನ್ನೋದನ್ನು ತಿಳಿಸ್ಕೊಡ್ತಿದ್ದೀನಿ. ಇದನ್ನು ನೀವು ವೀಕ್ಲಿ ಟ್ವೈಸ್ ಅದು ಮಾಡಿದ್ರೆ ಸಾಕು. ಈಗ ಮಿಲ್ಕಿಂದ ನಾನು ಕ್ಲೀನಾಗಿ ವೈಪ್ ಮಾಡ್ಕೊಂಡಾದ್ಮೇಲೆ ಕ್ಲೀನ್ ಟವಲ್ ತೊಗೊಂಡು ಹಾಗೆ ನಾನಿವಾಗ ಫೇಸ್ನ ವೈಪ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಜಸ್ಟ್ ನೋಡ್ಬೋದು ನೀವು, ಜಸ್ಟ್ ಮಿಲ್ಕಿಂದ ನಾನು ಕ್ಲೆನ್ಸಿಂಗ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ನನ್ನ ಫೇಸಲ್ಲಿರೋ ಡರ್ಟ್ನೆಸ್ ಎಲ್ಲನೂ ಕ್ಲೀನಾಗಿ ಇಲ್ಲಿ ವಾಶ್ ಔಟ್ ಆಗಿದೆ. ಈಗ ಸೆಕೆಂಡ್ ಸ್ಟೆಪ್ ಬಂದುಬಿಟ್ಟು ಇವಾಗ ನಾನು ಸ್ಕ್ರಬ್ಬಿಂಗ್ ಮಾಡ್ತಾಯಿದ್ದೀನಿ. ಸ್ಕ್ರಬ್ಬಿಂಗಲ್ಲಿ ನಾನು ಜಸ್ಟ್ ವಾಲ್ನಟ್ ಸ್ಕ್ರಬ್ಬರ್ನ ಯೂಸ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಇದಕ್ಕೆ ಒಂದು 1/2 ಟೇಬಲ್ ಸ್ಪೂನ್ ಅಷ್ಟು ನಾನು ರೈಸ್ ಪೌಡರ್ನ ತೊಗೊಳ್ತಾ ಇದ್ದೀನಿ. ಒಂದು 2-3 ಡ್ರಾಪ್ ಅಷ್ಟು ನಾನಿಲ್ಲಿ ಮಿಲ್ಕ್ನ ತೊಗೊಳ್ತಾ ಇದ್ದೀನಿ. ಮೂರನ್ನು ಮಿಕ್ಸ್ ಮಾಡಿಬಿಟ್ಟು ಕ್ಲೀನಾಗಿ ನನ್ನ ಫೇಸ್ಗೆ ಹಾಕ್ಬಿಟ್ಟು ಸ್ಕ್ರಬ್ ಮಾಡ್ಕೊಳ್ತೀನಿ. ರೈಸಲ್ಲಿ ನಮಗೆ ಸ್ಕಿನ್ ಬ್ರೈಟ್ನಿಂಗ್ ಮತ್ತು ಸ್ಮೂತಿಂಗ್ ಮತ್ತು ಇರೋದ್ರಿಂದ ನಮ್ಮ ಸ್ಕಿನ್ನ ಬ್ರೈಟ್ನಿಂಗ್ ಮಾಡುತ್ತೆ. ಹಾಗೆ ಡೆಡ್ ಸ್ಕಿನ್ಸ್ ಏನಾದರೂ ಇದ್ದರೆ, ಬ್ಲ್ಯಾಕ್ ಹೆಡ್ಸ್ ಇದ್ದರೆ, ವೈಟ್ ಹೆಡ್ಸ್ ಇದ್ದರೆ ಇದು ರಿಮೂವ್ ಮಾಡೋಕ್ಕೆ ನಮಗೆ ಹೆಲ್ಪ್ ಮಾಡುತ್ತೆ. ಇದನ್ನ 2-3 ಮಿನಿಟ್ಸ್ ಅಷ್ಟು ನಾನು ಸ್ಕ್ರಬ್ ಮಾಡ್ಕೊಳ್ತೀನಿ. ಇದರಿಂದ ಕ್ಲೀನಾಗಿ ಸ್ಕ್ರಬ್ ಮಾಡ್ಕೋಬೇಕು. ನೋಸ್ ಹತ್ರ ಮತ್ತು ಇಯರ್ಸ್ ಹತ್ರ, ಚೀಕ್ಸ್ ಹತ್ರ ಮತ್ತು ಎಲ್ಲ ಹತ್ರ ಕ್ಲೀನಾಗಿ ಜೆಂಟ್ಲಿಗೆ ಸ್ಕ್ರಬ್ ಮಾಡಿ. ಜಾಸ್ತಿ ಹಾರ್ಡಾಗಿ ಏನು ಸ್ಕ್ರಬ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. 2 ಅಥವಾ 3 ಮಿನಿಟ್ಸ್ ಅಷ್ಟೇ ಸಾಕು. ಸ್ಕ್ರಬ್ ಮಾಡಿಕೊಂಡು ವಾಶ್ ಔಟ್ ಮಾಡ್ಕೊಂಬರ್ತೀನಿ ನಾನು. ಇವಾಗ ನೋಡಿ, ಫೇಸ್ ವಾಶ್ ಮಾಡ್ಕೊಂಬಂದಿದ್ದೀನಿ. ನನ್ನ ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್ ಇದ್ದರೆ ಏನಾದರೂ ಕ್ಲೀನಾಗಿ ರಿಮೂವ್ ಆಗುತ್ತೆ. ಇವಾಗ ಥರ್ಡ್ ಸ್ಟೆಪ್ ಬಂದುಬಿಟ್ಟು ಫೇಸ್ ಮಾಸ್ಕ್ನ ನಾವು ಯಾವ ಥರ ಮಾಡಬೇಕು ಅಂತಂದು ಇವಾಗ ನೋಡ್ಕೊಂಬರೋಣ. ಈ ಫಸ್ಟು ನಾನು ಇಲ್ಲಿ 1/2 ಟೇಬಲ್ ಸ್ಪೂನಷ್ಟು ರೈಸ್ ಪೌಡರ್ ಮತ್ತು ಬೇಸನ್ನು ಮತ್ತು 1/2 ಟೇಬಲ್ ಸ್ಪೂನಷ್ಟು ಕಾಫಿ ಪೌಡರು ಮತ್ತು 1/2 ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಗ್ಲಿಸರಿನ ತೊಗೊಳ್ತಾ ಇದ್ದೀನಿ. ಆ್ಯಂಡ್ 1/2 ಟೇಬಲ್ ಸ್ಪೂನಷ್ಟು ನಾನು ಜೇನುತುಪ್ಪನ ತೊಗೊತಾ ಇದ್ದೀನಿ. ಇದಕ್ಕೆ ನಾವು ಕರ್ಡನ್ನು ಹಾಕಿಬಿಟ್ಟು ಕ್ಲೀನಾಗಿ ಒಂದು ಪೇಸ್ಟ್ ಮಾಡ್ಕೊಳ್ತೀವಿ, ಫೈನ್ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇದು ಕ್ಲೀನಾಗಿ ಫೇಸ್ಗೆ ನಾವು ಇದನ್ನ ಅಪ್ಲೈ ಮಾಡಬೇಕು. ಇವಾಗ ನಾವು ಮಾಡ್ಕೊಂಡಿರೋಂಥ ಪೇಸ್ಟ್ನ ಇವಾಗ ನಾನು ಫೇಸ್ಗೆ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಇದರಲ್ಲಿ ನಾನು ರೈಸು ಮತ್ತು ಕಡಲೆ ಹಿಟ್ಟು, ಕಾಫಿ ಪೌಡರು, ಗ್ಲಿಸರಿನು ಮತ್ತು ಜೇನುತುಪ್ಪ, ಮೊಸರನ್ನು ಹಾಕಿ ಒಂದು ಫೈನ್ ಪೇಸ್ಟ್ನ ಮಾಡ್ಕೊಂಡಿದ್ದೀನಿ. ರೈಸಲ್ಲಿ ನಮಗೆ ಬ್ರೈಟ್ನಿಂಗ್ ಏಜೆನ್ಸಿ ಇರೋದ್ರಿಂದ ನಮ್ಮ ಸ್ಕಿನ್ನ ಇದು ಬ್ರೈಟ್ ಮಾಡುತ್ತೆ, ಲೈಟ್ ಮಾಡುತ್ತೆ ಮತ್ತು ಸ್ಮೂದಿಂಗ್ ಮಾಡುತ್ತೆ. ಮತ್ತು ಕಾಫಿ ಪೌಡರಲ್ಲಿ ನ್ಯಾಚುರಲಾಗಿ ಎಕ್ಸ್ಪ್ಲೋರೇಟಿಂಗ್ ಪ್ರಾಪರ್ಟೀಸ್ ಇರೋದ್ರಿಂದ ಇದು ಡೆಡ್ ಸೆಲ್ಸ್ನ ರಿಮೂವ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಮತ್ತು ಬ್ಲ್ಯಾಕ್ ಹೆಡ್ಸ್ ರಿಮೂವ್ ಮಾಡೋಕ್ಕೂ ಹೆಲ್ಪ್ ಮಾಡುತ್ತೆ. ಮತ್ತು ಬೇಸನಲ್ಲಿ ಡೀಪ್ ಕ್ಲೆನ್ಸಿಂಗ್ ಪ್ರಾಪರ್ಟೀಸ್ ಇರೋದ್ರಿಂದ ಡೆಡ್ ಸೆಲ್ಸ್ನ ರಿಮೂವ್ ಮಾಡೋಕ್ಕೆ ಮತ್ತು ಸ್ಕಿನ್ನ ಲೈಟ್ನಿಂಗ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗಾಗಿ ಇದನ್ನ ವೀಕ್ಲಿ ಟ್ವೈಸ್ ನೀವು ಯೂಸ್ ಮಾಡಿದ್ರೆ ನಿಮ್ಮ ಸ್ಕಿನ್ ಖಂಡಿತವಾಗಿ ಗ್ಲಾಸ್ ಸ್ಕಿನ್ ಆಗಿ ನೀವು ಮಾಡ್ಕೋಬೋದು. ಯಾವುದೇ ಇಲ್ಲಿ ಕೆಮಿಕಲ್ ಪ್ರಾಪರ್ಟೀಸ್ ಯಾವುದೂ ಇಲ್ಲದೇ ಇರೋದ್ರಿಂದ ನೀವು ಆರಾಮಾಗಿ ಮನೆಯಲ್ಲೇ ಇದನ್ನು ಮಾಡ್ಕೋಬೋದು. ಇವಾಗ ನಾನು 4 ಸ್ಟೆಪ್ ಇದನ್ನ ಡ್ರೈ ಆಗೋವರೆಗೂ ಸ್ವಲ್ಪ ಹೊತ್ತು ಬಿಟ್ಟು ಒಂದು 15 to 20 ಮಿನಿಟ್ಸ್ ಹಾಗೆ ಬಿಟ್ಬಿಟ್ಟು ನಾನು ಇದನ್ನ ಫೇಸ್ ವಾಶ್ ಮಾಡಿಕೊಂಡೆ. ಹಾಗಾಗಿ ಫೇಸ್ ವಾಶ್ ಮಾಡ್ಕೊಂಡ್ಬಿಟ್ಟು ನೆಕ್ಸ್ಟು 4th ಸ್ಟೆಪ್ ಬಂದುಬಿಟ್ಟು ಐಸಿಂಗು. ಇದು ನಾವು ಫೇಸ್ ಮಾಸ್ಕ್ ಹಾಕಿರ್ತೀವಲ್ವ, ಅದನ್ನು ನಮ್ಮ ಸ್ಕಿನ್ನಲ್ಲೇ ಟೈಟ್ನಿಂಗ್ ಬರಲಿ ಅಂತಂದು ಹೇಳಿಬಿಟ್ಟು ನಾವಿವಾಗ ಐಸಿಂಗ್ ಮಾಡ್ತಾಯಿದ್ದೀನಿ. ಮತ್ತು ಒಂದು ಐಸ್ ಟ್ಯೂಬ್ನ ತೊಗೊಂಡ್ಬಿಟ್ಟು ಕ್ಲೀನಾಗಿ ನನ್ನ ಫೇಸ್ ಮೇಲೆ ಸ್ಕ್ರಬ್ ಥರ ಮಾಡ್ಕೊಳ್ತೀನಿ. ಅದಾದಮೇಲೆ ಒಂದು ಕ್ಲೀನ್ ಟವಲಿಂದ ಹಾಗೇ ಜಸ್ಟ್ ವೈಪ್ ಅಪ್ ಮಾಡ್ಕೊಬೇಕು. ವೈಪ್ ನೋಡಿ ಎಷ್ಟು ನೀಟಾಗಿ ನನ್ನ ಸ್ಕಿನ್ನು ಮೊದಲಿನ ಸ್ಕಿನ್ಗಿಂತ ಇವಾಗ ಸ್ವಲ್ಪ ಬ್ರೈಟ್ನೆಸ್ ಕಾಣ್ತಾ ಇದೆ. ಯಾವುದೇ ಫೋರ್ಸ್ ಆಗಲಿ, ಡೆಡ್ ಸೆಲ್ಸ್ ಆಗಲಿ ಯಾವುದೂ ನಿಮಗೆ ಇಲ್ಲಿ ಕಾಣ್ತಾ ಇಲ್ಲ.
ಲಾಸ್ಟ್ ಸ್ಟೆಪ್ ಬಂದುಬಿಟ್ಟು 5th ಸ್ಟೆಪ್, ಇದು ಮೇನ್ ಇಂಪಾರ್ಟೆಂಟ್. ಇಷ್ಟೆಲ್ಲ ನಾವು 4 ಸ್ಟೆಪ್ ಮಾಡಿರ್ತೀವಲ್ಲ, ನಮ್ಮ ಸ್ಕಿನ್ನು ಪೋರ್ಸ್ ಎಲ್ಲ ಓಪನ್ ಆಗಿರುತ್ತೆ. ಹಾಗಾಗಿ ನೀವು ಇಲ್ಲಿ ಯಾವುದಾದ್ರೂ ಮಾಯ್ಶ್ಚರೈಸರ್ ಆದರೂ ಯೂಸ್ ಮಾಡ್ಬೋದು, ಇಲ್ಲ ಅಲೋವೆರಾ ಜೆಲ್ ಆದರೂ ಯೂಸ್ ಮಾಡ್ಬೋದು. ಇಲ್ಲಿ ನಾನು ಜಸ್ಟ್ ಅಲೋವೆರಾ ಜೆಲ್ನ ಯೂಸ್ ಮಾಡಿದ್ದೀನಿ. ಅಲೋವೆರಾ ಜೆಲ್ನ ಯೂಸ್ ಮಾಡಿಬಿಟ್ಟು ನಿಮ್ಮ ಸ್ಕಿನ್ ಕೇರ್ ರೊಟೀನ ಇಲ್ಲಿ ನೀವು ಎಂಡ್ ಮಾಡ್ಬೋದು. ಈ ಥರ ನೀವು ವೀಕ್ಲಿ ಟ್ವೈಸ್ ಆದರೆ ಇಲ್ಲ ಒನ್ಸ್ ಆದರೂ ಮಾಡಿದ್ರೆ ಸಾಕು. ಯಾವ ಥರದ್ದು ನಿಮಗೆ ಪಿಂಪಲ್ಸ್ಗಾಗಲಿ ಮತ್ತು ಓಪನ್ ಪೋರ್ಸ್ ಆಗಲಿ ಡಾರ್ಕ್ ಸ್ಪಾಟ್ಸ್ ಆಗಲಿ ಯಾವುದು ಬರೋಕ್ಕೆ ಚಾನ್ಸೇ ಇಲ್ಲ. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದೆ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನನ್ನ ಸಪೋರ್ಟ್ ಮಾಡಿ. ಇದೇ ಥರ ಒಳ್ಳೆ ವಿಡಿಯೋಸ್ ನಾನು ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಸಪೋರ್ಟಿಂಗ್ ಮೈ ಚಾನಲ್. ಥ್ಯಾಂಕ್ ಯು. ಬಾಯ್.